ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತೀನಿ ಫೋಟೋಶಾಪ್ಗೆ ಅಂತಂದರೆ ತುಂಬನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಈ ಥರ ಶಾಡೋ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಟೆಕ್ಸ್ಟ್ ಶಾಡೋ ಡಿಸೈನ್ ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಿಡಿಯಾಗಿ. ಅದಕ್ಕೂ ಮುನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ನ್ಯೂ ಪೇಜನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ RGB ಕಲರಲ್ಲಿ. ಸೊ ಈ ಥರ ಒಂದು ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ ಅಲ್ವ, ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆ. ಸೊ ಇವಾಗ ಕಂಟ್ರೋಲ್ ಕನ್ಕಾಯಿಸಿ ಬ್ಯಾಕ್ ಸ್ಪೇಸ್, ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ ಸ್ಪೇಸ್ನ ಹೊಡೀರಿ. ಈ ಥರ ಒಂದು ರಚನೆ ಆಗುತ್ತೆ, ಬಣ್ಣ ಫಿಲ್ ಆಗುತ್ತೆ ಆ ಒಂದು ಬ್ಯಾಕ್ಗ್ರೌಂಡಲ್ಲಿ. ಸೊ ಇವಾಗ ನ್ಯೂ ಗೈಡ್ ತಗೊಂಡು ಕಳಿಸಿ, ನ್ಯೂ ಗೈಡ್ ಹಾರಿಜಾಂಟಲ್ ಇಲ್ಲೊಂದು 5 ಕೊಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ತಗೋಣ. ನ್ಯೂ ಗೈಡ್ ವ್ಯೂವಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ ಒಂದು ಹಾರಿಜಾಂಟಲ್ 10. ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾನೀಗ ಬರಿತಾ ಇದ್ದೀನಿ ಕನ್ನಡ ಟೆಕ್ಸ್ಟ್ನ. ಓಕೆ ಗೈಸ್, ಇವಾಗ ಕನ್ನಡ ಟೆಕ್ಸ್ಟ್ ಬರಬೇಕಂದ್ರೆ SAVI ನೆನಪು ಅಂತ ಬರಬೇಕು ಅಂದ್ಕೊಂಡಿದ್ದೀನಿ. SAVI ನೆನಪು 5 ಅಕ್ಷರಗಳಾಗ್ತವೆ. 5 ಅಕ್ಷರಗಳನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳೋಣ. ಇಲ್ಲಿ ಇದನ್ನ ಮೊದಲನೇ ಅಕ್ಷರ ಆಗಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದನೇ ಲೇಯರು, ಇನ್ನೊಂದು ಮತ್ತು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. 2ನೇ ಲೇಯರು ಮತ್ತು ಟೋಟಲ್ ಆಗಿ 5 ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಲೇಯರ್ ಆಗಿ 3, ಆಮೇಲೆ 4, 5. ಸೊ ಇವಾಗ ಇಲ್ಲಿ ಈ ಒಂದು ಅಕ್ಷರ ಇದೆಯಲ್ಲ, ಈ ಒಂದು ಅಕ್ಷರ ಸೆಲೆಕ್ಷನ್ ಮಾಡ್ಕೊಳ್ಳಿ. ಒಂದನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಸ್ಟಿಲೇಜ್ ಲೇಯರ್ ಮಾಡ್ಕೊಳ್ಳಿ. ಒಂದನೇ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ರಿಸ್ಟಿಲೇಜ್, ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಮೌಸ್ ಬಟನ್ ಕ್ಲಿಕ್ ಮಾಡಿಕೊಂಡು ರಿಸ್ಟಿಲೇಜ್ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಆಗ್ತೈತೆ, ಇಲ್ಲಿ ನೋಡ್ತಿರ್ಬೋದು. ಸೊ ಇವಾಗ ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ ಈ ಮಾಸ್ಕ್ ಟೂಲ್ನ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಸೊ ಇವಾಗ ಇಲ್ಲಿ ಬರ್ಬೇಕತ್ತೆ ಗ್ರೇಡಿಯಂಟ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಟೂಲ್ ಫಸ್ಟ್ನೇದಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಹಿಡಿದು ಸ್ವಲ್ಪ ಈ ಥರ ಮೌಸ್ನ ಹಿಡ್ಕೊಂಡು ಕಾಯಿಸಿ ಇದ್ರ ಮೇಲೆ ಬಿಟ್ಬಿಡಿ. ಈ ಥರ ಸ್ವಲ್ಪ ಶಾಡೋ ಕಲರ್ ಫೀಲ್ ಆಗುತ್ತೆ. ಇಲ್ಲಿ ಶಾಡೋ ಕಲರ್ ಹೆಂಗೆ ತಗೋಬೇಕಂತಂದರೆ ಗ್ರೇಡಿಯಂಟ್ ಟೂಲನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನ ಶಾಡೋ ಕಲರ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ 2ನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. 2ನೇ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಅಳಿಸ್ಕೊಂಡು ಕಳಿಸಿ. ಇವಾಗ ಬರಿಬೇಕಾಗುತ್ತೆ SAVI, ಆಯಿತಾ? ಓಕೆ, ಇವಾಗ ಬರ್ಕೊಳ್ಳಿ. ಅದು ಬರ್ದಾದ ನಂತರ ರಿಸ್ಟಿಲೇಜ್ ಲೇಯರ್ ಕ್ರಿಯೇಟ್ ಮಾಡಿಕೊಂಡು ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಗ್ರೇಡಿಯಂಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಸೇಮ್ ಈ ಥರ ಹೇಳ್ಕೊಳ್ಳಿ. ಸೊ ಇವಾಗ ಒಂದು 3ನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಒಳ್ಳೆ 3ನೇ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ಅಳಿಸ್ಕೊಂಡ ನಂತರ ಮತ್ತೆ ಒಳ್ಳೆ ಬರೀಬೇಕಾಗುತ್ತೆ ನೆನಪು ಬರಬೇಕಲ್ಲ, ಬರೀರಿ. ಬರೆದ ನಂತರ ಆ್ಯಸ್ ಇಟ್ ಇಸ್ ಸೇಮ್ ಮತ್ತೆ ಒಳ್ಳೆ ರಿಸ್ಟಿಲೇಜ್ ಲೇಯರ್, ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಗ್ರೇಡಿಯಂಟ್ ಟೂಲ್ ಆ್ಯಸ್ ಇಟ್ ಇಸ್ ಸೇಮ್ ಮತ್ತೆ ಒಳ್ಳೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಒಳ್ಳೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. 4ನೇದು ಹೆಸರು ಚೇಂಜ್ ಮಾಡ್ಕೊಳ್ಳಿ, ಓಕೆ. ರಿಸ್ಟಿಲೇಜ್ ಲೇಯರ್, ಮಾಸ್ಕ್ ಟೂಲ್, ಗ್ರೇಡಿಯಂಟ್ ಟೂಲ್, ಓಕೆ.
ನೆನಪು. ಓಕೆ, ಕ್ರಿಯೇಟ್ ಮಾಡ್ಕೊಳ್ಳಿ. ಐನೇ ಲೇಯರ್, ರಿಸ್ಟಲೇಜ್ ಲೇಯರ್, ಮಾಸ್ಕ್ ಟೂಲ್, ಗ್ರೇಡಿಯಂಟ್, ಆ್ಯಸ್ ಇಟ್ ಇಸ್ ಸೇಮ್ ಈ ಥರ. ಓಕೆ, ಇಷ್ಟ ಆಯ್ತಾ? ಎಲ್ಲನೂ ಇವಾಗ ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕಂಟ್ರೋಲ್ ಇ ಹೊಡಿ. ಕಂಟ್ರೋಲ್ ಇ ಹೊಡೆದ ನಂತರ ಈ ಥರ ಒಂದು ಸೆಲೆಕ್ಷನ್ ಆಗುತ್ತೆ. ಇದಾಗಿತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.